ದೇಶದಾದ್ಯಂತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ಬರೆದರು. ಆದರೆ ಏಕಾಏಕಿ ನೀಟ್ ಎಕ್ಸಾಮ್ ರದ್ದಾಗೋಯಿತು. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆ ಈಗ ಆಗ್ತಾ ಇದೆ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆ. ದೇಶದ ಹಲವೆಡೆ 3 ಸ್ಟೂಡೆಂಟ್ಸ್ ಈಗ ದುರಂತ ಅಂತ್ಯ. ಪರೀಕ್ಷೆ ಕ್ಯಾನ್ಸಲ್ ಆಗಿದ್ದಕ್ಕೆ ಮನನೊಂದು ಸಾವಿಗೆ ಶರಣಾಗಿದ್ದಾರೆ. ಗೋವಾ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಸುಸೈಡ್ ಮಾಡಿಕೊಂಡಿದ್ದಾರೆ. ವೈದ್ಯರಾಗುವ ಕನಸನ್ನ ಕಂಡಿದ್ದವರು ನೀಟ್ ಅಕ್ರಮಕ್ಕೆ ಬಲಿಯಾಗಿದ್ದಾರೆ. ಗೋವಾದಲ್ಲಿ 17 ವರ್ಷದ ಸಿದ್ಧಾರ್ಥ್ ನೇಣಿಗೆ ಶರಣಾಗಿರೋದು. ಉತ್ತರ ಪ್ರದೇಶದ ವಿದ್ಯಾರ್ಥಿ ರಿತಿಕ್ ಮಿಶ್ರಾ ಸುಸೈಡ್ ಮಾಡಿಕೊಂಡಿದ್ದಾರೆ. 3ನೇ ಬಾರಿ ನೀಟ್ ಪರೀಕ್ಷೆ ಬರೆದಿದ್ದ ರಿತಿಕ್ ಮಿಶ್ರಾ, ರಾಜಸ್ಥಾನ ಮೂಲದ ಪ್ರದೀಪ್ ಮಹೀಜ್ ಆತ್ಮಹತ್ಯೆಗೆ ಶರಣಾಗಿರೋ ವಿದ್ಯಾರ್ಥಿಗಳು. ನೋಡಿ, ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ವಿದ್ಯಾರ್ಥಿಗಳು ಈಗ ಸರಣಿ ಆತ್ಮಹತ್ಯೆನ ಮಾಡ್ಕೊಳ್ತಿದ್ದಾರೆ. ನಾ ಹಿಂದೆನೇ ಹೇಳಿದ್ದೆ, ಮಕ್ಕಳು ಓದೋದು ಅಷ್ಟು ಸುಲಭವಲ್ಲ. ಆತ್ಮಹತ್ಯೆ ಅನ್ನೋದು ಅವರನ್ನ ಕೈ ಬೀಸಿ ಕರೆಯುತ್ತೆ. ಯಾಕಂದ್ರೆ ವರ್ಷಾನುಗಟ್ಟಲೆ ಅವರು ಕೂತು ಓದಿರ್ತಾರೆ. ಹೀಗೆಲ್ಲ ಮಾಡಿರುವಾಗ ಅವರು ಒಂದು ಕನಸನ್ನ ಕಟ್ಕೊಂಡು ವೈದ್ಯಕೀಯ ಲೋಕದಲ್ಲಿ ನಾನು ಮಿಂಚಬೇಕು ಅಂತ ಅಷ್ಟು ಶ್ರಮವನ್ನ ವಹಿಸುವಾಗ ಯಾರೋ 3rd ಕ್ಲಾಸ್ ಪೀಪಲ್ಸ್ ಮಾಡಿರುವಂತ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಇವತ್ತು 3 ಜೀವ ಬಲಿಯಾಗಿರೋದು. ದೇಶದ ಹಲವೆಡೆ ಈಗ 3 ಸ್ಟೂಡೆಂಟ್ಸ್ ದುರಂತ ಅಂತ್ಯವನ್ನ ಕಂಡಿರೋದು. ಪರೀಕ್ಷೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ ಹೇಳಿ ಮನನೊಂದು ಈಗ ಸಾವಿಗೆ ಶರಣಾಗಿದ್ದಾರೆ 3 ವಿದ್ಯಾರ್ಥಿಗಳು. ಗೋವಾ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಸ್ಟೂಡೆಂಟ್ಸ್ ಈಗ ಸುಸೈಡ್ ಮಾಡ್ಕೊಂಡಿರೋದು. ಈಗ ಯಾರು ಅವರ ಮನೆಯವರಿಗೆ ದಿಕ್ಕು, ಯಾರು ನೋಡ್ಕೊಳ್ತಾರೆ ಅಂತ ವೈದ್ಯರಾಗುವಂತ ಕನಸನ್ನ ಕಂಡಿದ್ದವರು ಈ 3 ಜನ ಕಷ್ಟಪಟ್ಟು ತಮ್ಮ ಶ್ರಮದಲ್ಲಿ ಓದಿದ್ದಂತಹ ವಿದ್ಯಾರ್ಥಿಗಳು ಇವತ್ತು ಸಾವಿನ ಕದವನ್ನು ತಟ್ಟಿದ್ದಾರೆ, ಇಹಲೋಕವನ್ನು ತ್ಯಜಿಸಿದ್ದಾರೆ. ವೈದ್ಯರಾಗುವಂತಹ ಕನಸನ್ನ ಕಂಡುಕೊಂಡು ಕಷ್ಟಪಟ್ಟು ಓದು ನೀಟ್ ಎಕ್ಸಾಮ್ ಅನ್ನ ಬರೆದ್ರೆ ಇತ್ತ ಏಕಾಏಕಿ ಯಾರೋ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ್ರು ಅಂತ ಹೇಳಿ ಇಡೀ ದೇಶದಾದ್ಯಂತ ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿ ಮರುಪರೀಕ್ಷೆಗೆ ಘೋಷಣೆ ಮಾಡಿದ್ರಲ್ಲ ಹೆಸರನ್ನ. ಈಗ 3 ವಿದ್ಯಾರ್ಥಿಗಳ ಬಲಿಯನ್ನ ತೆಗೆದುಕೊಂಡಿದ್ದೀರಿ ನೀವು. ಕೇಂದ್ರ ಸರ್ಕಾರ ಇದೊಂದು ಎಕ್ಸಾಮ್ ಅನ್ನ ನೀಟಾಗಿ ನಡೆಸೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಹೇಗೆ? ಅದೇ ಒಂದು ಎಕ್ಸಾಮ್ಗೆ ಬರಬೇಕಾದ್ರೆ CET ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ಗೆ ಆಗಿರಬಹುದು, ವೆಟನರಿ ಟೆಸ್ಟ್ ಅಂತ ಮಾಡ್ತೀರಲ್ರಿ ನೀವು. ವಾಲೆ ಹಾಕ್ಸಿದ್ರು ಬಿಚ್ಚುತ್ತೀರಾ, ಫುಲ್ ಸ್ಲೀವ್ಸ್ ಹಾಕೊಂಬಂದ್ರು ಕಟ್ ಮಾಡ್ತೀರಾ, ವಿದ್ಯಾರ್ಥಿಗಳಿಗೆ ತಲೆ ಕೂದಲನ್ನ ಕೆದರಿ ನೋಡ್ತೀರಾ. ಇಷ್ಟೆಲ್ಲ ಮಾಡಿದ್ರು ವಿದ್ಯಾರ್ಥಿಗಳು ಸಹಿಸ್ಕೊಂಡಿರ್ತಾರೆ. ಯಾಕೆ? ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಮ್ಮಿಂದ ಆಗಬಾರ್ದು ಅಂತ. ಇಷ್ಟೆಲ್ಲ ಆಗಿದ್ರು ಕೂಡ ನೀವುಗಳು ಇದಕ್ಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನ ನೀವು ತಡೆಯೋಕ್ಕಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದೀರಿ? ಏಜೆನ್ಸಿಗಳು ನೀವೇನ್ ಮಾಡ್ತಾ ಇದ್ದೀರಿ? ಈಗ ನೋಡಿ, 3 ಜನ ಈಗ 3 ಮಕ್ಕಳು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮನನೊಂದು. ಗೋವಾದಲ್ಲಿ 17 ವರ್ಷದ ಸಿದ್ಧಾರ್ಥ್ ನೇಣಿಗೆ ಶರಣಾಗಿರೋದು ಮನನೊಂದು. ಏನು ಈ ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಉತ್ತರ ಪ್ರದೇಶದ ವಿದ್ಯಾರ್ಥಿ ರಿತಿಕ್ ಮಿಶ್ರಾ 21 ವರ್ಷದವ ಸುಸೈಡ್ ಮಾಡ್ಕೊಂಡಿರೋದು. ದೇಶದಾದ್ಯಂತ ಮುಗಿಲದಂತಹ ನೀಟ್ ಪರೀಕ್ಷೆ ರದ್ದು ಆಕ್ರೋಶ. ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆ ಬೆನ್ನಲ್ಲೇ ಈಗ ಜೋರಾಗಿದ್ದ ಪ್ರತಿಭಟನೆ. ದೆಹಲಿಯ NTA ಕಚೇರಿ ಮುಂದೆ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ NSUI. ಬ್ಯಾರಿಕೇಡ್ ಅನ್ನ ತಳ್ಳಿ NTA ಆಫೀಸ್ಗೆ ನುಗ್ಗಲು ಪ್ರಯತ್ನಿಸ್ತಾ ಇವೆ. ಹೋರಾಟ ನಿರತರ ತಡೆಯಲು ಈಗ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಿದ್ದಾರೆ. NTA ಸಂಸ್ಥೆ ರದ್ದುಗೊಳಿಸಬೇಕು ಅಂತ ಹೇಳಿ NSUI ಈಗ ಒತ್ತಾಯವನ್ನ ಮಾಡ್ತಾ ಇದೆ. ನೋಡಿ, ಇತ್ತ 3ನೇ ಬಾರಿಗೆ ನೀಟ್ ಪರೀಕ್ಷೆ ಬರೆದಿದ್ದಂತಹ ರಿತಿಕ್ ಮಿಶ್ರಾ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು. ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆ ಬೆನ್ನಲ್ಲೇ ಈಗ ಜೋರಾಗ್ತಾ ಇದೆ ಪ್ರತಿಭಟನೆ. ನೋಡಿ, 3ನೇ ಸಲ ಅಂತಂದ್ರೆ ಆತನಿಗೆ ಎಷ್ಟು ಪೇಷನ್ಸ್ ಇರಬೇಕು ನೀಟ್ ಎಕ್ಸಾಮ್ನ ಬರಿಬೇಕಾದ್ರೆ ಅಂತ. ಒಂದು ಸಲ ಬರ್ದಿರ್ತಾರೆ, ಆಗಿರಲ್ಲ. ಇನ್ನೊಂದ್ಸಲ ಬರ್ದಿರ್ತಾರೆ, ಆಗಿರಲ್ಲ. ಮತ್ತೊಂದ್ಸಲ ಏನೋ ಚೆನ್ನಾಗಿ ಓದಿರ್ತಾರೆ, ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡು. ಇಂತಹ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ರೆ ಮುಂದೆ ನನ್ನ ಬದುಕು ಹೇಗೆ ಅಂತ ಹೇಳಿ ಪಾಪ ಆ ರಿತಿಕ್ ಮಿಶ್ರಾ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋದು. ಇವತ್ತು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ ಬೆನ್ನಲ್ಲೇ ಈಗ ದೇಶದಾದ್ಯಂತ ಭುಗಿಲು ಹೇಳ್ತಾ ಇದೆ. ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿರುವಂತ ಆಕ್ರೋಶ. ಈಗ ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆ ಆಗ್ತಾ ಇದೆ. ಜೋರಾಗಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಈಗ ದೆಹಲಿಯ NTA ಕಚೇರಿ ಮುಂದೆ NSUI ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ ಅನ್ನ ತಳ್ಳಿ ಹಾಕಿದ್ದಾರೆ. NTA ಆಫೀಸ್ಗೆ ನುಗ್ಗಲು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಹೋರಾಟ ನಿರತರ ತಡೆಯಲು ಈಗ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. NTA ಸಂಸ್ಥೆಯನ್ನ ರದ್ದುಗೊಳಿಸಬೇಕು ಅನ್ನೋ ಆಕ್ರೋಶದ ಕೂಗುಗಳು, ಧಿಕ್ಕಾರದ ಕೂಗು NSUI ಒತ್ತಾಯವನ್ನು ಕೂಡ ಮಾಡ್ತಾ ಇದೆ, ಕೂಗ್ತಾ ಇದೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವತ್ತು 3 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಮನ ನೊಂದಿರ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಡೀ ದೇಶದಾದ್ಯಂತ ರದ್ದುಗೊಳಿಸುವ ಬದಲು ನೀವು ಎಲ್ಲಿ ಅಕ್ರಮ ನಡೆದಿದೆ, ಎಲ್ಲಿ ಈ ರೀತಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ್ಯಾವ ಕಡೆಗಳಲ್ಲಿ ರಾಜ್ಯಗಳಲ್ಲಿ ಆಗಿದೆ ಅಲ್ಲಿ ನೀವು ಕಮ್ಮಿ ಮಾಡಬೇಕಾಗಿತ್ತು, ಅಲ್ಲಿ ನೀವು ಮರುಪರೀಕ್ಷೆಯನ್ನು ಮಾಡಬೇಕಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ, ಸಾಲು ಸಾಲು ಆತ್ಮಹತ್ಯೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮೋದಿ ಅವರೇ ಇನ್ನು ಎಷ್ಟು ಜನ ಬಲಿಯಾಗಬೇಕು? ಭ್ರಷ್ಟ ವ್ಯವಸ್ಥೆಯಿಂದ ರಿತಿಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದೇ ಆಗಿದ್ದು, ಒಂದಷ್ಟು ತನಿಖೆಗಳಾಗಿದ್ದೇ ಆಗಿದ್ದು, ಅದಾದ ನಂತರ ಕಿಂಗ್ ಪಿನ್ಗಳನ್ನ ಹಿಡಿದು ತಂದು ಅವರನ್ನ ಡ್ರಿಲ್ ಮಾಡಿದ್ದೇ ಮಾಡಿದ್ದು. ಆದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ, ವಿದ್ಯಾರ್ಥಿಗಳ ಮುಂದಿನ ಜೀವನ ಏನು ಅಂದ್ರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಅಲ್ವಾ? ವಿದ್ಯಾರ್ಥಿಗಳು ಎಲ್ಲನೂ ಗಮನಿಸಬೇಕಾಗಿತ್ತು ಸರ್ಕಾರ. ಆದ್ರೆ ಈ ನೀಟ್ ಮಾಫಿಯಾದಿಂದ ಇವತ್ತು 3 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಗುಡುಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ನಡೀತಾ ಇದ್ದಂತೆ ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈಗ ರಾಹುಲ್ ಗಾಂಧಿ ಧ್ವನಿಯನ್ನ ಎತ್ತಿದ್ದಾರೆ. ಮೋದಿ ಅವರಿಗೆ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೋದಿ ಅವರೇ, ಇನ್ನು ಎಷ್ಟು ಜನರು ಬಲಿಯಾಗಬೇಕು? ನಿಮ್ಮ ಸರ್ಕಾರದಿಂದ, ನಿಮ್ಮ ಭ್ರಷ್ಟದ ವ್ಯವಸ್ಥೆಯಿಂದ ಇವತ್ತು ಆ 3 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಕೈಯಲ್ಲಿ ನಡ್ಸಕ್ಕಾಗಲ್ಲ ಅಂತಂದ್ರೆ ಹೇಳಿ ಅಂತೇಳಿ ಈಗ ರಾಹುಲ್ ಗಾಂಧಿ ಗುಡುಕ್ತಾ ಇದ್ದಾರೆ ಇತ್ತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ನೋಡಿ, ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಎಕ್ಸಾಮ್ಸ್ ಅನ್ನ ನಡ್ಸೋಕ್ ಆಗಲ್ಲ ಅಥವಾ ನಮಗೆ ನಮ್ಮ ಸುಪರ್ದಿಯಲ್ಲಿ ಈ ರೀತಿ ಆಗ್ತಾನೆ ಇರುತ್ತೆ, ಏನು ಈ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ತಾ ಇರುತ್ತೆ ಅಂತಂದ್ರೆ ನಡೆಸಬೇಡಿ, ಬಿಟ್ಬಿಡಿ. ದೆಹಲಿಯ ಕೇಂದ್ರ ಸಚಿವರ ನಿವಾಸದ ಬಳಿ ಈಗ ಬಂದೋಬಸ್ತನ್ನ ಮಾಡಲಾಗ್ತಾ ಇದೆ. ಮುತ್ತಿಗೆ ಹಾಕಲು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನೀಟ್ ಅಕ್ರಮ ನಡೀತಾ ಇದ್ದಂತೆ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧವಾಗಿ ಆಕ್ರೋಶದ ಕೂಗುಗಳು ಕೇಳಿ ಬರ್ತಾ ಇರೋದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಒತ್ತಾಯಿಸ್ತಾ ಇದ್ದಾರೆ ಪ್ರೊಟೆಸ್ಟ್ನಲ್ಲಿ. ದೆಹಲಿಯ ಕೇಂದ್ರ ಸಚಿವರ ನಿವಾಸದ ಬಳಿ ಈಗ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಮುತ್ತಿಗೆ ಹಾಕೋದಕ್ಕೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಸಿದ್ಧವಾಗಿದ್ದಾರೆ. ನೋಡಿ, ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಈ ಕಡೆ ಕಿಂಗ್ ಪಿನ್ಗಳು ಯಾರು ಅವ್ರನ್ನೆಲ್ಲವನ್ನೂ ಕೂಡ ಕರ್ಕೊಂಬಂದು ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ, ಸರಿ. ಆದರೆ ಈಗ 3 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿರುವವರ ಪ್ರಾಣ ಯಾರು ತಂದುಕೊಡ್ತಾರೆ? ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಇಡೀ ದೇಶದಾದ್ಯಂತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರಲ್ಲ. ಈ ಎಕ್ಸಾಮ್ನಲ್ಲಿ ಈಗ ಸದ್ಯಕ್ಕೆ 3 ಜನ ಮಾತ್ರ ಗೊತ್ತಾಗಿದೆ. ಏನು ಬಾಕಿ ಉಳಿದಂತೆ ನೀಟ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಈ ಸುದ್ದಿ ಕೇಳ್ತಾ ಇದ್ದಂತೆ ಯಾವ ರೀತಿ ನೆಗೆಟಿವ್ ಆಗಿ ಅವರು ಥಿಂಕ್ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ದಯಮಾಡಿ ನೀಟ್ ಎಕ್ಸಾಮ್ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಇಷ್ಟು ದಿವಸ ಓದಿ ನೀವು ಎಕ್ಸಾಮ್ ಬರ್ದಿದ್ದೀರಿ, ಈಗ ರದ್ದಾಗಿ ಮತ್ತೆ ಮರುಪರೀಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಧೈರ್ಯವಾಗಿ ತಗೊಂಡು ಸ್ಪೋರ್ಟಿವ್ ಆಗಿ ತಗೊಂಡು ನೀವು ಎಕ್ಸಾಮ್ ಅನ್ನ ಬರೀರಿ. ಅದು ಬಿಟ್ಟು ನೀವು ಬೇರೆ ರೀತಿ ಥಿಂಕ್ ಅನ್ನ ಮಾಡಲೇಬೇಡಿ ನೀಟ್ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳು.